ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟಾರ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ನಾನು ತೋರಿಸಿದೆ ಪೇಪರಲ್ಲಿ, ಮತ್ತು ಬಟ್ಟೆನಲ್ಲೂ ಕೂಡ ತೋರಿಸಿದೆ. ಸೊ ಅದನ್ನು ಇವತ್ತು ಕ್ಯಾನ್ವಸ್ ಹಾಕ್ತೀರಾ. ನಾವು ಫಸ್ಟು ಕ್ಯಾನ್ವಸ್ ಹಾಕೋಕ್ಕಲ್ಲಿ ಹೇಳ್ಕೊಟ್ರೆ ಇಷ್ಟೊಂದು ಕಷ್ಟನ ಅಂತ ಅಂದ್ಕೊಳ್ಳೋದು ಬೇಡಲ್ಲ. ಅದಕ್ಕೋಸ್ಕರ ಕ್ಯಾನ್ವಸ್ ಇಲ್ದಿರ ನಾವು ಯಾವ ರೀತಿ ಸಿಂಪಲಾಗಿ ಹೊಲ್ಕೊಬೋದು ಅಂತ ಇವತ್ತು ಸ್ಟಾರ್ ನೆಕ್ ತೋರಿಸ್ತೀನಿ. ಕ್ಯಾನ್ವಸ್ ಹಾಕೋದೇನು ಬೇಡ, ಸಿಂಪಲಾಗಿ ಹಾಕಿ ಲೇಸ್ ಒಂದು ಕೊಟ್ಟರೆ ಸಾಕು ಫ್ರೆಂಡ್ಸ್. ಲೇಸ್ ಹೊಲಿದು ನಿಮಗೆ ಇವತ್ತು ನಾನು ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ಉಲ್ಟಾ ಸೀತೆ ನೋಡಿಕೊಂಡು ಬಟ್ಟೆ ಹಾಕಿ ನೋಡಿ, ಈ ರೀತಿ ಗುಂಡ್ಪಿನ್ನ ಹಾಕ್ಕೋಬೇಕು. ಈ ಸ್ಟಾರ್ಟಿಂಗ್ ಆಗಿರೋರಿಗೆ ಫುಲ್ಲು ಗುಂಡ್ಪಿನ್ನ ಹಾಕ್ಕೋಬೋದು, ಇಲ್ಲ ನಮ್ಗೆ ಹಾಗೆ ಬರುತ್ತೆ ಅಂದರೆ ಕೂಡ ನೀವು ಹೊಲ್ಕೋಬೋದು. ಸೊ ನಾನು ಮಾಡೋದು ಇದೇ ರೀತಿ. ಮತ್ತು ಇನ್ನೊಂದು ಒಂದು ನಿಮಿಷ. ಸೊ ನೋಡಿ, ಈ ರೀತಿ ಗುಂಡ್ಪಿನ್ನ ಹಾಕಾದ್ಮೇಲೆ ನಮಗೆ ಸ್ಟಿಚ್ಚು ಒಂದೇ ಲೆವೆಲಿಗೆ ಬರಬೇಕು, ಓಕೆನಾ. ನಾವು ಫಸ್ಟು ಲಾಸ್ಟ್ ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ನಿಮ್ಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಈಗ ನಮಗೆ ರೂಢಿ ಇದೆ, ನಮ್ಗೆ ಒಂದೇ ಲೆವೆಲಿಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಇನ್ನೂ ಯಾರ್ಯಾರಿಗೆ ಗೊತ್ತಾಗಲ್ವೋ ಅನ್ನೋರು ನೋಡಿ, ಈ ರೀತಿ ಒಂದು ನಾವೇನು ಇವಾಗ ಸ್ಟಿಚ್ ಈ ಕಡೆ ಮಾಡಬೇಕಲ್ವ, ಅಲ್ಲಿಗೆ ಒಂದು ಕಾಲು ಇಂಚಿಗೆ ಒಂದೇ ಥರ ಲೈನಾಗಿ ನೀವು ಈ ರೀತಿ ಹಾಕೋಬೋದು. ಈಗ ಒಂದೇ ಲೆವೆಲಿಗೆ ಇರಬೇಕದು. ನಿಮ್ಗೆ ಅಂದಾಜ್ ಮೇಲೆ ನೋಡಿದ್ರೆ ನಿಮಗೆ ಈ ಕಣ್ಣಳ್ತನೇ ಗೊತ್ತಾಗುತ್ತಲ್ಲ ಯಾವ ರೀತಿ ಹಾಕೋದು ನಾವು ಸ್ಟಿಚ್ ಅಂತ. ನಮಗೀಗ ಎಷ್ಟಕ್ಕೆ ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂದಾಜ್ ಮೇಲೆ. ಸೊ ಆ ಅಳತೆಗೆ ನೀವಿಲ್ಲಿ ನೋಡಿ ನಾನು ಹಾಕಿ ತೋರಿಸ್ತೀನಿ. ಅದು ಯಾವ್ಯಾವ ನಾವು ಶೇಪಲ್ಲಿ ಕಟ್ ಮಾಡಿರ್ತೀವೋ ಅದೇ ಕರ್ವ್ ಶೇಪಾಗೆ ನೀವೇನು ಮಾಡಬೇಕು ನೋಡಿ, ಈ ರೀತಿ ಒಂದು ನೋಡಿ ಕಾಲು ಇಂಚಿಗೆ ಲೈನ್ ನೋಡಿ ನಾನು ಇಲ್ಲಿ ಹಾಕಿದ್ದೀನಿ. ಕಾಲು ಇಂಚಿಗೆ ಈ ಥರ ನಾವು ಎಲ್ಲದಕ್ಕೂ ಎಲ್ಲ ಕಡೆಗೂ ನಾವು ಈ ಥರ ಒಂದು ಲೈನ್ ಹಾಕ್ಕೊಂಡ್ರೆ ನಮಗೆ ಸ್ಟಿಚ್ಚೂ ಪರ್ಫೆಕ್ಟಾಗಿ ಬರುತ್ತೆ. ಒಂದೇ ಲೆವೆಲ್ಗೂ ಕೂಡ ಇರುತ್ತೆ, ಆ ಕಡೆಗೂ ಹೋಗಲ್ಲ ಈ ಕಡೆಗೂ ಹೋಗಲ್ಲ, ಆ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ನಮ್ಗೆ ಗೊತ್ತಾಗಲ್ಲ ಅನ್ನೋರು ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನೀವು ಕಲ್ತ್ಕೊಳ್ಳಿ. ಸೊ ನನಗೆ ನಮಗೆ ಟೀಚರ್ ಹೇಳ್ಕೊಟ್ಟಿದ್ದನು. ಸೊ ನಮ್ಗೆ ಇದೇ ರೀತಿಯೇ. ಸೊ ನಾನು ಇವಾಗೂ ನಮಗೆ ಕನ್ಫ್ಯೂಸ್ ಆಯ್ತು ಅಂದರೆ ನಾನು ಇದೇ ರೀತಿಯೇ ನಾನು ಸ್ಟಿಚ್ ಮಾಡೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಹಾಕ್ಕೊಂಡಾದ್ಮೇಲೆ ಈ ಕಾಲು ಇಂಚಿಗೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಫಸ್ಟು ಲಾಕ್ ಮಾಡಬೇಕು ನೋಡಿ, ಈ ರೀತಿ ಒಂದು ಸ್ಟಿಚ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಬಿಟ್ಕೊಂಡ್ಬಿಡತ್ತೆ ನಾವು ಉಲ್ಟಾ ಮಾಡೋವಾಗ. ಸೊ ನಿಧಾನಕ್ಕೆ ಫಾಸ್ಟಾಗಿ ನಮಗೆ ಹೊಲಿಯೋಕ್ಕೆ ಬರ್ತದೆ ಅಂದರೆ ನೀವು ಹೊಲಿಬೋದು, ಇಲ್ಲ ನಮ್ಗೆ ಬರೋಲ್ಲ ಅಂದರೆ ನೀವು ನಿಧಾನಕ್ಕೆ ನೋಡಿ, ನಿಧಾನಕ್ಕೆ ಈ ಕಡೆ ಬಟ್ಟೆ ಈ ರೀತಿಯೇ ಟರ್ನ್ ಮಾಡ್ಕೋಬೇಕು. ಈಗ ನಾವು ಗುಂಪಿನ ಹಾಕಿರೋದ್ರಿಂದ ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ ಬಟ್ಟೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ಅದು ನಾವು ಕರ್ವ್ ಶೇಪಾಗಿ ನಾವು ಕಟ್ ಮಾಡಿರ್ತೀವಲ್ಲ, ಸೊ ಅದನ್ನು ಈ ಎಂಡಲ್ಲಿ ಸೂಜಿ ಅದರೊಳಗಡೆ ಇರಬೇಕು. ಈ ರೀತಿ ನೋಡಿ ಫ್ರೆಂಡ್, ಸೂಜಿ ಇಲ್ಲಿ ಈ ರೀತಿ ನಮಗೆ ಒಳಗಡೆ ಇರಬೇಕು. ಆವಾಗ ಒಳಗಡೆ ಇದ್ದರೆ ನಮಗದು ನೀಟಾಗಿ ಅಲ್ಲಿ ಎಂಡಲ್ಲಿ ಸ್ಟಿಚ್ ಬರುತ್ತೆ. ಆವಾಗ ಅದು ಮೇಲೆ ಎತ್ತಿ ಸ್ವಲ್ಪ ಇಲ್ಲಿ ಪೆಡಲ್ ಮೇಲೆ ಎತ್ತಿದ್ರೆ ಸೂಜಿ ಮೇಲೆ ಬರುತ್ತೆ, ಫೂಟು ಆದಮೇಲೆ ನೀವು ಹೊಲ್ಕೋಬೋದು. ಫ್ರೆಂಡ್ಸ್, ನಿಮ್ಗೆ ಇಷ್ಟು ನೀಟಾಗಿ ಇಷ್ಟು ನಿಧಾನವಾಗಿ ಯಾರು ಹೇಳ್ಕೊಟ್ಟಿರಲ್ಲ ಅನಿಸುತ್ತೆ. ಬಟ್ ಒಂದೇ ಒಂದು ನನ್ನ ಚಾನಲ್ನ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸೂಜಿ ಒಳಗಡೆನೇ ಇರಬೇಕು, ಮತ್ತು ಇದನ್ನು ಇದೇ ರೀತಿ ಹೊಲ್ಕೊಬೇಕು.
ನೋಡಿ ಇಷ್ಟು ಎಂಡಿಗೆ ಬಂದಮೇಲೆ ಮತ್ತೆ ನೀವು ಇಲ್ಲಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಉಲ್ಟಾ ಸೀದಾ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಈಗ ನೀವು ಇಷ್ಟು ಹೊಲ್ದಾದ್ಮೇಲೆ ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲಿಗೆ ನಮಗೆ ಸ್ಟಿಚ್ ಬಂದಿದೆ. ಅಕಸ್ಮಾತ್ ಏನಾರ ಸ್ಟಿಚ್ಚು ನಮಗೆ ನೋಡಿ ಇದು ಹತ್ರ ಬಂದುಬಿಟ್ಟಿದೆ, ನೋಡಿ ಇಲ್ಲಿ ಹತ್ರ ಬಂದುಬಿಟ್ಟಿದೆ, ಕಾಣ್ತಾ ಇದೆಯಾ? ನೋಡಿ ಇದು ಸ್ವಲ್ಪ ಇಲ್ಲಿ ಹತ್ರ ಬಂದಿದೆ. ಆವಾಗ ನೀವು ಈ ಥರ ನೋಡಿಕೊಂಡು ಅದನ್ನು ಮತ್ತೆ ನೀವು ಕರೆಕ್ಟಾಗಿ ಮಾಡ್ಕೋಬೇಕು. ಕರೆಕ್ಟಾಗಿ ಮಾಡ್ಕೊಬೇಕಂದ್ರೆ ಕಟ್ ಮಾಡಿಬಿಟ್ಟು ಎಲ್ಲ ಮಾಡ್ಕೋಬಾರ್ದು. ಈಗ ಅದು ನಮಗೆ ನೋಡಿ ಇದು ಇಲ್ಲಿ ಎಂಡಿಗಿದೆ, ಇಲ್ಲೊಂಚೂರು ಮುಂದಕ್ಕೆ ಸ್ವಲ್ಪ ಹಿಂದೆ ನಮಗೆ ಸ್ಟಿಚ್ ಬರಬೇಕು. ನೋಡಿ ಈ ರೀತಿ ಅದ್ರ ಮೇಲೆ ಹೊಲ್ಕೊಂಡ್ರೆ ನಮಗೆ ಸಾಕಾಗತ್ತೆ. ಈಗ ಇಲ್ಲಿ ಕಟ್ ಮಾಡೋವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಇದನ್ನು ಕಟ್ ಮಾಡೋಣ. ಫಸ್ಟು ಗುಂಡಿನ ರಿಮೂವ್ ಮಾಡಬೇಕು. ನಮ್ಮ ಮನೆಗೆ ಗುಬ್ಬಚ್ಚಿ ಸೌಂಡಿಗೆ ದೊಡ್ಡ ಪ್ರಾಬ್ಲಮ್. ಸೊ ನೋಡಿ ಇದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಬರೀ ನಾವು ಎಕ್ಸ್ಟ್ರಾ ಬಟ್ಟೆ ಏನು ನಾವು ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಇದ್ದೀವಲ್ಲ ಅದು ಮಾತ್ರನೇ ಕಟ್ ಮಾಡಬೇಕು. ಯಾವ ಕಾರಣಕ್ಕೂ ನಾವು ಲೈನಿಂಗ್ ಮೇಲೆ ನೋಡಿ ಇಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನು ಯಾವ ಕಾರಣಕ್ಕೂ ನಾವು ಕಟ್ ಮಾಡಬಾರ್ದು ಫ್ರೆಂಡ್ಸ್. ಬರೀ ನಾವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನು ಕಾಣ್ತಿದೆ ಇದನ್ನು ಮಾತ್ರನೇ ನಾವು ಕಟ್ ಮಾಡಬೇಕು. ನೋಡಿ ಈಗ ಇಷ್ಟು ಕಟ್ ಮಾಡಿದ್ದಾಗಿದೆ. ಈಗ ನಾವು ಉಲ್ಟಾ ಮಾಡ್ಕೋಬೇಕು. ಈಗ ಉಲ್ಟಾ ಮಾಡ್ಕೊಂಡಾಗ ನೋಡಿ ನೀವು ಈ ರೀತಿ ಈಗ ನಾವಿಲ್ಲಿ ನಾಚ್ ಹಾಕಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ನಿಮ್ಗೆ ಉಲ್ಟಾ ಮಾಡಿ ತೋರಿಸ್ತೀನಿ. ನೋಡಿ ಈಗಿಲ್ಲಿ ನಾವು ನಾಚ್ ಹಾಕಿಲ್ಲ, ನಮಗೆ ಈ ರೀತಿ ಉಲ್ಟಾ ಬರುತ್ತೆ. ಯಾಕಂದರೆ ನಮಗೆ ಕ್ಲಿಯರಾಗಿ ಬರಲ್ಲ. ನೋಡಿ ಇಲ್ಲಿ ಲೈನಿಂಗ್ ಬಟ್ಟೆ ಈ ಕಡೆ ಮುಂದೆ ಬರುತ್ತೆ, ನಮಗೆಲ್ಲಿ ಮೇನ್ ಎಂಡ್ ಪಾಯಿಂಟ್ ಅಂತ ನಮಗೆ ಕ್ಲೀನಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ನಾವು ಈ ರೀತಿ ಮಾಡಾದ್ಮೇಲೆ ಈ ಥರ ಬಟ್ಟೆಗೆ ನಾವು ಈ ಥರ ಸಣ್ಣ ಸಣ್ಣದು ನಾಚನ್ನ ಹಾಕ್ಕೋಬೇಕು, ಮಾರ್ಕ್ನ ಮಾಡ್ಕೋಬೇಕು. ನಮಗೆಲ್ಲಿ ಕರ್ವ್ ಶೇಪ್ ಇದೋ ಅಲ್ಲಿ ಸ್ವಲ್ಪ ನಾವು ಜಾಸ್ತಿ ಹತ್ತತ್ರನೇ ನಾವು ಮಾರ್ಕ್ನ ಮಾಡ್ಕೋಬೇಕು. ಮತ್ತು ನೋಡಿ ಈ ಎಂಡ್ ಪಾಯಿಂಟ್ ಹತ್ರ ನಾವು ಕ್ಲೀನಾಗಿ ಎಲ್ಲಿಗೆ ನಮಗೆ ಮಾರ್ಕ್ ಇದೆಯೋ ಅಲ್ಲಿವರೆಗೂ ನಾವು ಕಟ್ ಮಾಡಬೇಕು. ಬಟ್ ಸ್ಟಿಚ್ ಮಾತ್ರ ಯಾವ ಕಾರಣಕ್ಕೂ ಕಟ್ ಆಗಬಾರ್ದು. ಸ್ಟಿಚ್ ಕಟ್ಟಾದರೆ ಅಲ್ಲಿ ಬಟ್ಟೆ ಕೂಡ ಕಟ್ಟಾಗಿರುತ್ತೆ, ಅದನ್ನು ನಾವು ಮತ್ತೆ ಜಾಯಿನ್ ಮಾಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ನೋಡಿಕೊಂಡು ಸ್ವಲ್ಪ ದೂರನೇ ಮಾಡಿ, ಬಟ್ ಒಟ್ಟಾಗಿ ನಮಗೆ ಮಾರ್ಕ್ ಅನ್ನೋದು ಆಗಬೇಕಲ್ಲಿ ಅಷ್ಟೇ. ಈ ರೀತಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಈಗ ಲೈನಿಂಗ್ ಬಟ್ಟೆ ಏನಿದೆ ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇನ್ನೂ ಒಂದು ಟೆಕ್ನಿಕ್ ಇದು ಏನು ನಾವು ಇಲ್ಲಿ ಕಟ್ ಮಾಡಿದ್ದೀವಲ್ಲ ಇದು ಈ ಕಡೆ ಇರಬೇಕು, ಅಂದರೆ ನಮ್ಮದು ರೈಟ್ ಸೈಡ್ ಇರಬೇಕು. ಇದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಇವಾಗ ಎಷ್ಟು ನಿಮಗೆ ನೀಟಾಗಿ ಫಿನಿಶ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ನೀವು ಹೊಲ್ದು ನೋಡಿದಾಗಲೇ. ನೋಡಿ ಈ ರೀತಿ ಮಾಡಿಕೊಂಡು ಆ ಲೈನಿಂಗ್ ಏನಿದೆ, ಲೈನಿಂಗು ಮತ್ತು ನಾವು ಕಟ್ ಮಾಡಿರ್ತೀವಲ್ಲ ನಾಚ್, ಅದು ಈ ಸೈಡೇ ಇರಬೇಕು. ಎಂಡಿಗೆ ಲೈನಿಂಗ್ ಎಂಡಿಗೆ ನೀವು ಒಂದು ಸ್ಟಿಚ್ನ ಹಾಕಬೇಕು. ನಮ್ಗೆ ಎಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗ್ ಅಂದರೆ ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಫುಲ್ಲು ಸ್ಟಿಚ್ ಆಗಿದೆ. ಈಗ ನೀವು ಬರೀ ಮೇನ್ ಫ್ಯಾಬ್ರಿಕ್ ಹಿಡ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಾಕು. ನೋಡಿ ನಮಗೆ ಫಿನಿಶಿಂಗ್ ಅನ್ನೋದು ಇದನ್ನು ನೀವು ಈಗ ಐರನ್ ಮಾಡಿಕೊಂಡ್ರು ಪರವಾಗಿಲ್ಲ, ಇಲ್ಲಾಂದರೆ ಈ ರೀತಿ ಉಗ್ರಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೂ ಸಾಕು.
ಈ ರೀತಿ ಪ್ರೆಸ್ ಮಾಡಿಕೊಂಡು ನಮಗೆ ಕರ್ವ್ದು ಏನು ಕರ್ವ್ ಶೇಪ್ ಇರುತ್ತೋ ನಮಗೆ ಕ್ಲೀನಾಗಿ ಬರುತ್ತೆ. ಇದನ್ನು ಈ ರೀತಿ ಮಾಡ್ಕೊಳ್ಳಿ. ನೋಡಿ ಸ್ಟಿಚ್ನ ಏನು ಮಾಡಿದ್ದೀವಿ ಇಲ್ಲಿ ಈ ರೀತಿ ಹಿಂಗೆ ಉಗುರಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ಐರನ್ ಮಾಡಿಕೊಂಡ್ರೆ ಇನ್ನೂ ಬೆಟರು. ಸೊ ಐರನ್ ಮಾಡ್ಕೊಳ್ಳಿ. ನೋಡಿ ನಮಗೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಮಗೆ ಸ್ಟಿಚ್ಚಿಂಗ್ ಅನ್ನೋದು ಬರುತ್ತೆ. ಕಾಣ್ತಾ ಇದೆಯಾ? ಲೈಟ್ ಆಫ್ ಮಾಡ್ತೀನಿ. ಕಾಣುತ್ತೆ ಇವಾಗ. ನೋಡಿ ಸ್ಟಿಚ್ಚಿಂಗ್ ಪರ್ಫೆಕ್ಟಾಗಿ ನಮಗೆ ಸ್ಟಾರ್ ನೆಕ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಒಂದು ಏನಿದೆ ಬಾರ್ಡ್ರು, ನಾನಿಲ್ಲಿ ಗೋಲ್ಡ್ ಕಲರ್ ಬಾರ್ಡ್ರು ಅಟ್ಯಾಚ್ ಮಾಡ್ತೀನಿ, ತೋರಿಸ್ತೀನಿ. ನಾವು ಏನೇ ಮಾಡೋದಿದ್ರು ನಾವು ಇವಾಗೆ ಮಾಡ್ಕೋಬೇಕು. ಸ್ಟಿಚ್ಚೆಲ್ಲ ಮಾಡಾದ್ಮೇಲೆ ಬ್ಲೌಸ್ ಫುಲ್ಲು ಸ್ಟಿಚ್ ಮಾಡಿದ್ಮೇಲೆ ನಾವು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಬಾರ್ಡ್ರು ಅಟ್ಯಾಚ್ ಮಾಡೋಂಗಿದ್ರೆ ಈಗ ನಾವು ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಮುಂಚೆನೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟಕ್ಕೆ ನಮಗೆ ತುಂಬ ಸ್ಟಾರ್ ಅನ್ನೋದು ನಮಗೆ ತುಂಬಾ ನೀಟಾಗಿ ಬರುತ್ತೆ. ನಿಮಗೀಗ ನಿಮ್ಗೆ ಡೋರಿ ಬೇಕಾದರೆ ನೀವು ಇದರಲ್ಲಿ ನೀವು ಹಾಕ್ಕೋಬೋದು. ಈಗ ಇಷ್ಟಾದಮೇಲೆ ಮತ್ತೆ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ಪರ್ಫೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಡಿ. ಈಗ ಇದ್ರ ಮೇಲೆ ನೀವು ಎಂಡಿಗೆ ಹಾಕಬೇಕು. ಈಗ ಇದ್ರ ಮೇಲೆ ನೀವು ಏನು ಬಾರ್ಡ್ರ್ ಹೊಲಿಯಲ್ಲ ಅಂದರೆ ಇದ್ರ ಮೇಲೆ ನೀವು ಸ್ಟಿಚ್ ಕಂಪಲ್ಸರಿ ಹಾಕಲೇಬೇಕು. ಈಗ ನಾವು ಬಾರ್ಡ್ರ್ ಹೊಲಿಯೋದ್ರಿಂದ ನಮಗೆ ಇಲ್ಲಿ ಸ್ಟಿಚ್ ಅನ್ನೋದು ಬೇಡ. ನೋಡಿ ನಾನು ಗೋಲ್ಡ್ ಕಲರ್ ಲೇಸ್ ಹೊಲಿತೀನಿ. ಲೇಸ್ ಹೊಲಿಲ್ಲ ಅಂದರೆ ನಾವು ಅಲ್ಲಿ ಸ್ಟಿಚ್ ಕಂಪಲ್ಸರಿ ಹಾಕಲೇಬೇಕು ಫ್ರೆಂಡ್ಸ್. ಆವಾಗ ನಮಗೆ ಅದು ಫಿನಿಶಿಂಗು ಅಷ್ಟೇ ಮತ್ತು ನೋಡೋದಕ್ಕೂ ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಪಾಯಿಂಟ್ ಹತ್ರ ನಾವು ಈ ರೀತಿ ಒಂಚೂರು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡ್ಕೊಂಡು ಅಲ್ಲಿ ಸೂಜಿನ ಒಳಗೆ ಬಿಟ್ಕೋಬೇಕು. ಒಳಗೆ ಬಿಟ್ಕೊಂಡಾದಮೇಲೆ ಮತ್ತೆ ತಿರುಗಿಸ್ಬೇಕು. ಅದು ಈ ಕಡೆ ಹೇಳಿದ್ರೆ ಅದು ನಮಗೆ ಅಲ್ಲಿ ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ ಇಲ್ಲಿ ಕರ್ವ್ ಈ ಎಂಡ್ ಪಾಯಿಂಟ್ ಹತ್ರ ಒಂಚೂರು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸೂಜಿನ ಅದರೊಳಗಡೆ ಇಡಬೇಕು. ಇದು ಮೀಶೋದಲ್ಲಿ ತಗೊಂಡಿದ್ದೆ ಫ್ರೆಂಡ್ಸ್. ಕ್ವಾಲಿಟಿ ಚೆನ್ನಾಗಿಲ್ಲ, ಪೇಪರ್ ಇದ್ದಂಗಿದೆ. ನಾವು ತಗೊಳೋವಾಗ ನೋಡಿ ತಗೋಬೇಕು. ಅದು ನಾವು ಹೋಲ್ಸೇಲ್ ಅಂಗಡಿಗಳಲ್ಲಿ ತಗೊಂಡ್ರೆ ಚೆಂದ. ನಾವು ಈ ಥರ ಆರ್ಡ್ರ್ ಮಾಡಿ ತಗೊಂಡ್ರೆ ಪೇಪರ್ಗಿನ್ನ ಅಧ್ವಾನಾಗಿದೆ. ಅದು ಮೆಟೀರಿಯಲು ತುಂಬ ವರ್ಸ್ಟ್, ಅಮೌಂಟು ವೇಸ್ಟು, ಅದು ವೇಸ್ಟು. ನನಗೆ 4 ಕಲರ್ ಬರುತ್ತೆ. ಈ ಥರ ರೆಟ್ಟಲ್ಲಿ ಕೊಡ್ತಾರೆ, ವೇಸ್ಟ್ ಫ್ರೆಂಡ್ಸ್. ಅದು ನೀವು ಯಾರು ಆ ಥರ ಅಮೆಝಾನಲ್ಲಿ ಇಲ್ಲ ಯಾವುದ್ರಾಗನ ಸರಿ ಈ ರೀತಿ ಬುಕ್ ಮಾಡೋವಾಗ ನೋಡಿ, ಕ್ವಾಲಿಟಿ ನೋಡಿ ತಗೊಳ್ಳಿ.
ನಿಧಾನಕ್ಕೆ ನಾವು ಇದನ್ನು ಹೊಲ್ಕೋಬೇಕಾಗತ್ತೆ. ಕಣ್ಣಿಗೆ ಲಾಕ್ ಮಾಡ್ತೀವಿ. ನೋಡಿ ಫ್ರೆಂಡ್, ಕೊನೆಯದಾಗಿ ನಮಗೆ ಸ್ಟಿಚಿಂಗ್ ಅನ್ನೋದು ಸ್ಟಾರ್ ನೆಕ್ಗೆ ಈ ರೀತಿಯಾಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ನಮಗೆ ಸ್ಟಾರ್ ನೆಕ್ ಅನ್ನೋದು ಕಾಣುತ್ತೆ ಫ್ರೆಂಡ್ಸ್. ನೋಡಿ, ನಾವು ಫುಲ್ಲು ಸ್ಟಿಚ್ ಮಾಡಿದ್ಮೇಲೆ ನಮಗೆ ಸ್ಟಾರ್ ನೆಕ್ಕು ಈ ರೀತಿಯಾಗಿ ನಮಗೆ ಕಾಣುತ್ತೆ ಫ್ರೆಂಡ್ಸ್. ಸೊ ಇದಿಷ್ಟ ಆದಮೇಲೆ ನಮಗಿದಿನ್ನು ಇದು ಬ್ಯಾಲೆನ್ಸ್ ಇದೆ ಹೊಲಿಯೋದು. ಸೊ ಇದನ್ನು ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಏನು ಕಾಣ್ತಾ ಇದೆ ಸ್ಟಾರ್ ನೆಕ್ ನೀವು ಕಮೆಂಟ್ ಮಾಡಿ. ನೋಡಿ, ಈಗ ನಾವಿಷ್ಟು ಹೊಲ್ದಿದ್ದಾಗಿದೆ. ನಾವು ಇನ್ನೂ ಕೈ ತೊಳೆದು ಇದೆಲ್ಲ ಫುಲ್ಲು ಎಂಡ್ ಮಾಡಿಲ್ಲ. ಈಗೇನು ಮಾಡಬೇಕು, ನೀವು ಇದನ್ನು ಈ ರೀತಿಯಾಗಿ ಸುತ್ಕೊಳ್ಳಿ. ಈ ರೀತಿಯಾಗಿ ಸುತ್ತಕೊಂಡು, ಇಲ್ಲ ಬಟ್ಟೆ ಲೆಂತ್ ಕಮ್ಮಿ ಇತ್ತು ಅಂದರೆ ನಾವಿಲ್ಲಿ ಈ ರೀತಿಯಾಗಿ ಸುತ್ಕೊಂಡು ನಾವು ಫೋಲ್ಡ್ ಮಾಡೋದು ಬೇಕಾಗಿಲ್ಲ. ನಾವಿಲ್ಲಿ ಬಟ್ಟೆ ಕೊಟ್ಟು ನಾವು ಫೋಲ್ಡ್ ಮಾಡಿ ಹೊಲ್ಕೋಬೋದು. ಸೊ ನಾನು ಆಲ್ರೆಡಿ ಇದು ಎಕ್ಸ್ಟ್ರಾ ಬಿಟ್ಟಿರೋದ್ರಿಂದ ಇದನ್ನು ಈ ರೀತಿಯಾಗಿ ನಾವು ಫೋಲ್ಡ್ನ ಮಾಡ್ಕೋಬೇಕು. ಈ ಎಂಡಿಗೆ ನೋಡಿ, ನಿಮಗೆ ಇವಾಗ ಇದು ನಮಗೆ ಎಷ್ಟು ಇಂಚಿಗೆ ನಮಗೆ ಮಾರ್ಕ್ ಮಾಡೋಕ್ಕೆ ಗೊತ್ತಾಗಿಲ್ಲ, ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ನೋಡಿ ಫ್ರೆಂಡ್, ಇಲ್ಲಿ ಲೈನಿಂಗ್ದಲ್ಲಿ ನಿಮಗೆ ಇಲ್ಲಿ ಡಾಟ್ ಡಾಟ್ ಕಾಣ್ತಾ ಇದೆಯಲ್ಲ ನೋಡಿ, ಎಂಡ್ ಮಾಡಿದಾಗ ಇಲ್ಲಿ ನಮಗೆ ಒಂದಿಷ್ಟು ಮಾರ್ಕ್ ಬಿಟ್ಟಿರ್ತಾರೆ. ಆ ಮಾರ್ಕ್ ಮೇಲೆ ನೀವು ಹಾಕೊಂಬಂದ್ರೆ ಲೈನು ನಿಮಗೆ ಪರ್ಫೆಕ್ಟ್ ಸ್ಟಿಚ್ ಅನ್ನೋದು ಬರುತ್ತೆ. ನಮಗೊಂದೇ ಲೆವೆಲ್ಗೆ ಬೇಕಂದರೆ ಆ ರೀತಿ ನಾವು ಹೊಲ್ಕೋಬೋದು. ನೋಡಿ, ಈಗ ಇದ್ರ ಮೇಲಿಟ್ಟು ಫಸ್ಟು ನಾವು ಲಾಕ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ದಾರ ಬೀಸ್ಕೊಂತು. ನೋಡಿ, ಎಂಡ್ ಪಾಯಿಂಟ್ಗೆ ಅವಾಗ ಬಟ್ಟೆ ಎಲ್ಲ ಒಳಗಡೆ ನೀವು ತಳ್ಳಿರೋದು ಏನಾದ್ರು ಸೇರ್ಕೊಬೇಕಾದ್ರು ನೀವು ಅದನ್ನು ನೋಡ್ಕೊಂಡು ಹೊಲ್ಕೋಬೇಕು. ಲಾಕ್ನ ಮಾಡಬೇಕು. ಈಗ ನೋಡಿ, ಈ ಕೈಯಿಂದ ಹಿಂಗೆ ಹಾಕಿ ತೆಗೆದುಬಿಡಿ, ಆರಾಮಾಗಿ ಬರುತ್ತೆ. ನೀವು ಸ್ಟಿಚ್ಚನ್ನ ಎಂಡ್ಗೆ ಹಾಕಬೇಕು. ಸೆಂಟ್ರಾಗೆಲ್ಲ ಹಾಕಿದ್ರೆ ಅದು ನಮಗೆ ಅಸಹ್ಯವಾಗಿ ಕಾಣುತ್ತೆ. ಸೊ ಈ ಥರ ನೀಟಾಗಿ ಇಟ್ಕೊಂಡು, ಇಲ್ಲಾಂದರೆ ಐರನ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಎಂಡ್ಗೆ ಹಾಕಿದ್ರೆ ನಮಗೆ ಪರ್ಫೆಕ್ಟಾಗಿ ಸ್ಟಾರ್ ನೆಕ್ದು ಫಿನಿಶ್ ಆಗಲಿ ಎಲ್ಲ ನಮಗೆ ತುಂಬ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಎಂಡ್ಗೆ ನಾವು ಸ್ಟಿಚ್ಚನ್ನ ಹಾಕಬೇಕು. ನೋಡಿ, ಎಂಡ್ಗೆ ಹಾಕಬೇಕು. ಎಂಡ್ಗೆ ಹಾಕಿದ್ರೆ ನಮಗೆ ಸ್ಟಿಚ್ ಅನ್ನೋದು ಪೂರ್ತಿಯಾಗಿ ಬರುತ್ತೆ. ಈಗೇನು ಮಾಡಿ, ಇದು ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದೆಯೋ ಅದನ್ನೆಲ್ಲ ಫುಲ್ಲು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಿಮ್ಗೆ ಇನ್ನೊಂದು ಥರ ನಾನು ಆಮೇಲೆ ಸ್ಟಿಚ್ ತೋರಿಸ್ತೀನಿ. ಇದನ್ನು ನಾನಿಲ್ಲಿ ಜಾಯಿಂಟ್ ಮಾಡಲ್ಲ, ಸ್ವಲ್ಪ ಇಷ್ಟು ಬಿಟ್ಟಿರ್ತೀನಿ. ಏನಕ್ಕಂತ ನಿಮಗೆ ಎಲ್ಲ ಫುಲ್ಲು ಬ್ಲೌಸ್ ಅಟ್ಯಾಚ್ ಮಾಡೋವಾಗ ನಿಮಗೆ ನಾನು ತೋರಿಸ್ತೀನಿ ಏನಕ್ಕಂತ. ನಾನು ಬರೀ ಇದು ಕೈ ಸ್ಲೀವ್ ಅಂತೀನಿ, ಸೊಂಟದ್ದು ಮಾತ್ರ ನಾನು ನಿಮಗೆ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊತೀನಿ. ಆ ಕಡೆ ಕೈ ತೊಳೆದು ನಾನು ಸ್ಟಿಚ್ ಮಾಡಲ್ಲ. ಬಟ್ಟೆ ಒಂಚೂರು ತೊಡಿ. ಈ ಎಕ್ಸ್ಟ್ರಾ ದಾರಗಳು ಟಾರ್ಚರ್ ಕೊಡ್ತವೆ, ಟಾರ್ಚರ್. ನಿಮ್ಗೆ ಇದು ಸ್ವಲ್ಪ ಹೊಲಿಯುವಾಗ ಕನ್ಫ್ಯೂಸ್ ಆಯ್ತಂದರೆ ಗುಂಪಿನ ಹಾಕೊಂಬಿಡಿ. ನೋಡಿ, ಬುಡಕ್ಕಂತ ದಾರ ಬಿಚ್ಕೊತದೆ. ಇದಕ್ಕೆ ಅವಾಗವಾಗ ಎಕ್ಸ್ಟ್ರಾ ಬರ್ತದೆ ಫ್ರೆಂಡ್ಸ್.
ಯಾಸ್ಕೋರನು ಬಂದು ಹೋಗ್ತಾ ಇರ್ತದೆ ಅವಾಗವಾಗ. ಚೀನಾ ದೇಶ ಬಿಟ್ಟರೆ ಇದು ಬಿಡಲ್ಲ ಅಂತ ಏನು ಮಾಡೋಣ ನೋಡಿ. ಈ ಥರ ಹೊಲಿದು ನೀವು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ನಾನು ಇದು ಹೊಲ್ದಿಲ್ಲ ನಿಮ್ಗೆ, ಯಾಕಂತ ನಿಮಗೆ ನಾನು ಬ್ಲೌಸ್ ಫುಲ್ಲು ಹೊಲ್ದು ಅಟ್ಯಾಚ್ ಮಾಡೋವಾಗ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಈಗ ಫುಲ್ಲು ಇಷ್ಟೆಲ್ಲ ನಮ್ಮದು ರೆಡಿಯಾಗಿದೆ. ನಾವು ಸ್ಲೀವ್ಸ್ ಮಾತ್ರ ಇಲ್ಲಿ ಮಾತ್ರ ಕೈ ತೊಳೆತ್ರ ನಾವು ಹೊಲ್ದಿಲ್ಲ, ಇಲ್ಲಿ ಓಪನ್ ಬಿಟ್ಟಿದ್ದೀನಿ. ಸೊ ಏನಕ್ಕಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ನೋಡಿ, ಈಗ ನಮಗೆ ಇಲ್ಲಿ ಡಾಟ್ ಹಿಡಿಬೇಕು. ಡಾಟ್ ಲೈನ್ ಯಾವ ರೀತಿ ಹಿಡಿಯೋದು ಅಂದರೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸಿಗೆ. ನೋಡಿ, ಈಗ ಏನು ನಮಗೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಗೆ ಇದನ್ನು ಈಗ ಇಟ್ಕೊಳ್ಳಿ, ಈ ಕಡೆದನ್ನು ಈಗ ಇಟ್ಕೊಳ್ಳಿ ನೋಡಿ. ಎರಡು ನಮಗೆ ಇವಾಗ ಕರೆಕ್ಟಾಗಿ ಲೆವೆಲಾಗಿರುತ್ತೆ. ಇದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿನಾರ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಪೆನ್ನು ಪೆನ್ಸಿಲು ಏನು ಸಿಗ್ತದೋ ಅದ್ರಾಗ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು 3 ಇಂಚಿಗೆ ಇಲ್ಲ 2.5 ಇಂಚಿಗೆ 1 ಇಂಚ್ ಅರ್ಧ ಇಂಚ್ ಬಿಟ್ಟು ನೀವಿಲ್ಲಿ ಸ್ಟಿಚ್ನ ಹಾಕೊಳ್ಳಿ. ವಿ ಶೇಪ್ ಆಗಿರಬೇಕದು ಈ ರೀತಿ. ನಾವು ಸ್ವಲ್ಪ ಜಾಸ್ತಿ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ, ಡಾಟ್ ಅನ್ನೋದು ಹಿಡ್ದಿದ್ದಾಗಿದೆ. ಸೊ ನಮಗೆ ಬ್ಯಾಕ್ ಸೈಡು ಫುಲ್ಲು ನಮಗೆ ಫಿನಿಶ್ ಆಗಿದೆ ಫ್ರೆಂಡ್ಸ್. ನೋಡಿ, ಫುಲ್ಲು ನಮಗೆ ಬ್ಯಾಕ್ ಸೈಡ್ ಅನ್ನೋದು ಫಿನಿಶ್ ಆಗಿದೆ. ಸೊ ಈ ರೀತಿ ಸಿಂಪಲಾಗಿ ಯಾವ ರೀತಿ ಹೊಲಿದ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ, ಹೇಳಿದ್ನಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ವೆಯ್ಟ್ ಮಾಡ್ತಾಯಿರ್ತೀನಿ ನಿಮ್ಮ ಕಾಮೆಂಟ್ಗೆ. ಓಕೆನಾ? ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.